ನಮಸ್ಕಾರ ಕನ್ನಡಿಗರೇ, ಎಲ್ಲ ಕನ್ನಡಿಗರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೋಳಿ ಹಬ್ಬವನ್ನು ಆಚರಿಸುತ್ತಾ ಅದರ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರಿ. ಹಿಂದಿನ ಕಾಲದಲ್ಲಿ ಹಿರಣ್ಯಕಶ್ಯಪು ಎಂಬ ರಾಕ್ಷಸ ಇರ್ತಾರೆ. ಅವ ತನ್ನನ್ನು ತಾನ ದೇವ್ರಂತೇಳಿ ತಿಳ್ಕೊಂಡಿರ್ತಾರೆ. ಎಲ್ಲ ಜನರು ಅವನನ್ನೇ ಪೂಜೆ ಮಾಡ್ಬೇಕು ಅಂತೇಳಿ ಅವ ಅಪೇಕ್ಷೆ ಪಡ್ತಿರ್ತಾನ್ರಿ. ಆದರೆ ಅವನ ಮಗನಾದ ಪ್ರಹ್ಲಾದನು ವಿಷ್ಣುವಿನ ಭಕ್ತ ಆಗಿರ್ತಾನ್ರಿ. ಯಾವಾಗ್ಲೂ ವಿಷ್ಣುವಿನ ನಾಮಸ್ಮರಣೆ ಮಾಡ್ತಿರ್ತಾನ್ರಿ. ಇದನ್ನ ಕೇಳಿ ಹಿರಣ್ಯಕಶ್ಯಪುಗೆ ಬಹಳ ಅಂದ್ರೆ ಬಹಳ ಸಿಟ್ಟು ಬರ್ತಿರ್ತೈತ್ರಿ. ಅದಕ್ಕ ಪ್ರಹ್ಲಾದನನ್ನ ಕೊಲ್ಲಿಸ್ಬೇಕಂತೇಳಿ ಬಹಳ ಪ್ರಯತ್ನವನ್ನ ಮಾಡ್ತಾನ್ರಿ. ಎಷ್ಟೇ ಪ್ರಯತ್ನ ಮಾಡಿದ್ರು ಪ್ರಹ್ಲಾದನನ್ನ ಕೊಲ್ಲಕ್ ಆಗ್ತಿರಂಗಿಲ್ರಿ. ಆವಾಗ ಅವನ ಸ್ವಂತ ತಂಗಿಯಾದ ಹೋಳಿಕಾ ಹತ್ರ ಹೋಗ್ತಾನ್ರಿ. ಹೋಳಿಕಾಗ ಒಂದ್ ವರ ಇರ್ತಿತ್ರಿ. ಆ ವರ ಏನಂದ್ರಿ, ಬೆಂಕಿಯ ಹೋಳಿಕಾನ ಸುಡ್ತಿರಂಗಿಲ್ರಿ. ಹೋಳಿಕಾ ಅವರ ಅಣ್ಣನ ಮಾತಿನಂತೆಯೇ ಪ್ರಹ್ಲಾದನನ್ನ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡ ಬೆಂಕಿ ಒಳಗ್ ಹೋಗ್ತಾಳ್ರಿ. ಆದರೆ ಆ ಬೆಂಕಿ ಹೋಳಿಕಾನನ್ನ ಸುಟ್ಟು ಭಸ್ಮ ಮಾಡಿ ಪ್ರಹ್ಲಾದನಿಗೆ ಏನೂ ತೊಂದರೆ ಮಾಡಂಗಿಲ್ರಿ. ಇದರ ನೆನಪಿಗಾಗಿಯೇ ಕೆಟ್ಟದ್ದೆಲ್ಲ ನಮ್ಮ ಜೀವನದಲ್ಲಿ ಸುಟ್ಟು ಭಸ್ಮವಾಗಲಿ, ಒಳ್ಳೇದು ಮಾತ್ರ ಉಳಿಯಲಿ ಅಂತೇಳಿ ನಾವು ಹೋಳಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತೇವ್ರಿ. ನಾ ಹೇಳಿರೋ ಮಾಹಿತಿ ಇಷ್ಟ ಆಗಿತ್ತಂದ್ರ ಲೈಕ್, ಶೇರ್, ಕಾಮೆಂಟ್ ಮಾಡ್ರಿ. ಹಾಗೂ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ಉದಯ್ ಕೋತ್ ಪೇಜ್ ನ ಫಾಲೋ ಮಾಡ್ರಿ.